ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಚಿಕನ್ 65 ರೆಸಿಪಿನಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೈಸಿಯಾಗಿ ಹಾಗೆ ಹೆಮ್ಮಿಯಾದ ಒಂದೊಳ್ಳೆ ಟೇಸ್ಟ್ ಆದ ಚಿಕನ್ 65 ರೆಸಿಪಿ ಯಾವ ರೀತಿ ಮಾಡೋದು, ಏನೇನೆಲ್ಲ ಬೇಕು ಅಂತ ವಿವರವಾಗಿ ಕೊಟ್ಟಿದ್ದೀನಿ. ಈ ವಿಡಿಯೋ ಬಿಡೋದಕ್ಕೆ ಬಂದು ತುಂಬಾನೇ ತಡ ಆಯಿತು. ನನಗೆ ಮಧ್ಯದಲ್ಲಿ ಆಗಲೇ ಇಲ್ಲ ವಿಡಿಯೋ ಶೂಟ್ ಮಾಡೋದಕ್ಕೆ. ಹಬ್ಬ ಎಲ್ಲ ಇತ್ತು, ಚರ್ಚ್ ಹಬ್ಬ ಎಲ್ಲ ಇತ್ತು, ಮತ್ತು ರಿಲೇಟಿವ್ಸ್, ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗಿದ್ದರಿಂದ ನನಗೂ ಸ್ವಲ್ಪ ಕೋಲ್ಡ್ ಆಗಿ ತುಂಬ ಸರಿ ಟ್ರೈ ಮಾಡಿದೆ ನಾನು ವಿಡಿಯೋ ಶೂಟ್ ಮಾಡಬೇಕು ಅಂತ, ಆಗಲಿಲ್ಲ. ನನಗೆ ವಿಡಿಯೋ ಒಂದು ಎರಡು ನನ್ನ ಮಧ್ಯದಲ್ಲ ಹಾಕಿದೆ. ಬೇಸರ ಆಯಿತು, ಯಾಕೆಂದರೆ 900 ಸಬ್ಸ್ಕ್ರೈಬ್ ಆದಮೇಲೆ ಅಂತೂ ನನಗೆ ತುಂಬಾ ಬೇಸರ ಆಯಿತು. ಫಸ್ಟಿಂದನೂ ಅದೇ ಪ್ರಾಬ್ಲಮ್. ಆದರೂ 900 ಆದರೆ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ನಾವು 1000ಕ್ಕೆ ರೀಚ್ ಆಗ್ತೀವಿ ಅನ್ನೋದೊಂದು ಖುಷಿ ಇರುತ್ತೆ, ಒಂದು ಫೀಲ್ ಇರುತ್ತೆ. ಆದರೆ ಅದು ಗೊತ್ತಿದ್ರೂ ಕೂಡ ಬೇರೆಯವರಿಗೆ ಹಾಗೆ ಮಾಡ್ತಾರಲ್ಲ ಅಂತೇಳಿ ನನಗೆ ತುಂಬ ಬೇಸರ ಆಯಿತು. ಯಾಕೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಾಗಿ ಬೇಡ್ಕೊಳ್ಳೋದಕ್ಕಾಗಲಿ, ಅದನ್ನೇ ಪದೇ ಪದೇ ಹೇಳ್ಕೊಳ್ಳೋದಕ್ಕಾಗಲಿ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ 1000 ಸಬ್ಸ್ಕ್ರೈಬ್ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು, ಕೆಲವೊಂದು ವಿಷಯಗಳನ್ನ ಹೇಳ್ಕೋಬೇಕು. ಅಂದರೆ ಆವಾಗ ಅವರಿಗೆ ಗೊತ್ತಾಗುತ್ತೆ. ನಾವು ಏನು ಹೇಳ್ಕೊಳ್ಳಿಲ್ಲ ಅಂದರೆ ಏನು ಗೊತ್ತಾಗದೇನೆ ಹೋಗ್ಬಿಡುತ್ತೆ. ಏನಿದ್ರು ಆವಾಗ ಹೇಳ್ಕೊಳ್ಳೋಣ ಅಂತಾನೆ ನಾನು ಸುಮ್ಮನೆ ಇದ್ದೆ. 900 ಆದ್ಮೇಲೂ ಕೂಡ ಇದೇ ರೀತಿ ಮಾಡಿದ್ರು ಅನ್ನುವಾಗ ನನಗೆ ಸ್ವಲ್ಪ ಬೇಸರ ಆಯ್ತು. ತುಂಬ ಬ್ಯುಸಿ ಇದ್ದೆ, ಆದರೂ ಕೂಡ ಶೂಟ್ ಮಾಡಿ ಹಾಕೋಣ ಅಂದರೂ ಕೂಡ ಹಾಕಿ ಏನು ಪ್ರಯೋಜನ ಇದೆ. ಇಷ್ಟು ನಾನು ರಿಸ್ಕ್ ತಗೊಂಡು ಇಷ್ಟು ಬ್ಯುಸಿ ಇದೆ ಮಾಡಿ ವಿಡಿಯೋ ಹಾಕಿದ್ರು ಕೂಡ ಅದನ್ನೇ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕೋಕ್ಕೆ ಹೋಗಲಿಲ್ಲ. ಹಾಕಲೇಬೇಕಾಗುತ್ತೆ ಅಲ್ಲ. ಬಂದು ನಿನ್ನೆನೇ ಫ್ರೀ ಆದರೆ, ಈ ಸಂಡೇನೇ ನಾನು ಫ್ರೀ ಆದೆ. ಭಾನುವಾರ ತಡ ಮಾಡಲೇ ಇಲ್ಲ, ತಕ್ಷಣ ನಾನು ವಿಡಿಯೋ ಶೂಟ್ ಮಾಡಿದೆ. ಇವತ್ತು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೆ. ಸಲುವಾಗಿ ನನಗೆ ಬೇಡೋದಕ್ಕೂ ಇಷ್ಟ ಇಲ್ಲ. ಯಾಕೆಂದರೆ ದಿನ ಪ್ರತಿ ಒಬ್ಬೊಬ್ಬರು ಯೂಟ್ಯೂಬರ್ಸ್ ಬೆಳೀತಾನೆ ಇರ್ತಾರೆ, ಹೊಸ ಹೊಸ ಯೂಟ್ಯೂಬರ್ಸ್ ಬೆಳೀತಾನೆ ಇರ್ತಾರೆ ಕೂಡ. ನಮಗೆ ಯಾವತ್ತೂ ಕೊನೆ ಆಗಲ್ಲ, ಒಂದಲ್ಲ ಒಂದು ನಮಗೆ ಸಿಗ್ತಾನೆ ಇರುತ್ತೆ. ಒಬ್ಬರು ನಮ್ಮನ್ನ ಹಿಂದೆ ಹಾಕಿದ್ರು ಒಬ್ಬರು ನಮ್ಮನ್ನ ಮೇಲ್ ತರೋರು ಇರಿಸ್ಕೊಂಡು ಹೋಗೋದು ತುಂಬಾನೇ ಸ್ವೀಟ್ ಆಗಿರುತ್ತೆ. ಎಲ್ಲರೂ ಕೂಡ ಚಿಕನ್ 65 ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಾಡೋದು ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಚಿಕನ್ 65 ಮಾಡೋದಕ್ಕೆ ಇಲ್ಲಿ 3/4 kg ನಾನು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ಪೀಸ್ಗಳಾಗಿ ಮಾಡಿ ಹಾಗೆ ಒಂದು 3-4 ಸಲ ನಾನು ತೊಳೆದು ತೊಗೊಂಡಿದ್ದೀನಿ. ಬೇಕಂದರೆ ಮಿಕ್ಸ್ ಪೀಸ್ ಕೂಡ ಇದ್ರೆ ನೀವು ತೊಗೋಬೋದು, ಆದರೆ ಬೋನ್ಲೆಸ್ ಪೀಸ್ ಇದ್ರೆ ಚೆನ್ನಾಗಿರುತ್ತೆ. ನಾನು ಈ ರೀತಿ ಒಂದು ಪೀಸಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಾನು ಮ್ಯಾರಿನೇಟ್ ಮಾಡೋದಿದೆ, ಈಗ ನಾನು ತೋರಿಸ್ತೀನಿ. ಒಂದು ಮೀಡಿಯಂ ಕಪ್ ಅಷ್ಟು ಇಲ್ಲಿ ಮೊಸರು ನಾನು ತೊಗೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ನನ್ನ ಹತ್ರ ಇಲ್ಲ, ನೀವಿದ್ರೆ ಸೇರಿಸ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಅಷ್ಟು ಇಲ್ಲಿ ಗರಂ ಮಸಾಲ, 3/4 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಲಿಂಬುನ ನಾನು ಫುಲ್ಲಾಗಿ ಇಟ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ ಕೂಡ ಹಾಕ್ಕೊಂಡೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಏನು ಗಂಟಿಲ್ದೆ ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ಚಿಕನ್ ಎಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಚಿಕನ್ ಎಲ್ಲ ಹಾಕ್ಕೊಂಡೆ. ಈಗ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 4 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ರೈಸ್ ಫ್ಲವರ್ 2 ಟೀ ಸ್ಪೂನ್ ಅಷ್ಟು, ಕಾರ್ನ್ಫ್ಲವರ್ 4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ, ಹೆಚ್ಚು ಹಾಕ್ತಾ ಇಲ್ಲ. ಹಾಗೆ ಅದನ್ನು ಸೈಡಿಗೆ ಇಟ್ಕೊಂಡು ಇಲ್ಲಿ ಒಂದು ಮೊಟ್ಟೆ ಹಾಕಿ ಅದನ್ನು ಚೆನ್ನಾಗಿ ಬೀಟ್ ಹೊಡ್ಕೊಳ್ತಾ ಇದ್ದೀನಿ. ಬೀಟ್ ಹೊಡೆದು ಆ ಮೊಟ್ಟೆನ ಕೂಡ ಅದರಲ್ಲೇ ಹಾಕೊಳ್ಳೋದಿದೆ. ಈಗ ಈ ಮೊಟ್ಟೆನ ಇದ್ರ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಿದೆ. ಇದನ್ನು ಒಂದು ಸ್ಪೂನಿಂದ ಫಸ್ಟ್ ನಾನು ಮಿಕ್ಸ್ ಮಾಡ್ಕೊಳ್ತೀನಿ, ಆಮೇಲೆ ನನ್ನ ಕೈಯಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಅದನ್ನು ಕೈಯಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ನಾನು ಹಾಗೆ ಬಿಡ್ತೀನಿ. ಈಗ 1 ಗಂಟೆ ಆಗಿದೆ ನಾನಿಟ್ಟು, ನಾನು ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ನಿಮಗೆ ಕಾರ್ನ್ಫ್ಲವರ್ ಏನಾದರೂ ಬೇಕು ಅಂದರೆ ಇದಕ್ಕೆ ನೀವು 1 ಸ್ಪೂನ್ ಅಷ್ಟು ಸೇರಿಸ್ಕೋಬಹುದು. ನನಗಿಲ್ಲಿ ಸರಿ ಇದೆ, ನಾನು ಸೇರಿಸ್ಕೊಳ್ತಾ ಇಲ್ಲ. ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಈಗ ಚೆನ್ನಾಗಿ ಕಾದಿದೆ. ಈಗ ನಾನು ಚಿಕನ್ ಒಂದೊಂದು ಪೀಸ್ ಆಗಿ ಹಾಕ್ಕೊಳ್ತೀನಿ. ಒಂದೇ ಸಾರಿ ಪೀಸ್ಗಳನ್ನ ತೆಗೆದು ಹಾಕಬೇಡ್ದು, ಒಬ್ಬರು ಸ್ಪೂನಿಂದ ತೆಗೆದು ಹಾಗೆ ಹಾಕ್ಬಿಡ್ತಾರೆ. ಹಾಗೆ ಹಾಕಬೇಡ್ದು, ಹೀಗೆ ಒಂದೊಂದಾಗಿ ಬಿಟ್ಟು ಹಾಕ್ಕೋಬೇಕು. ಫ್ರೈ ಮಾಡೋ ಒಂದು ಹದದಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಚಿಕನ್ ಫ್ರೈ ಚೆನ್ನಾಗಿ ಸಿಗುತ್ತೆ. ಹದದಲ್ಲಿ ಇಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಹೈ ಆಗು ಇರಬೇಡ್ದು, ತುಂಬ ಇರಬೇಡ್ದು, ಮೀಡಿಯಂ ಹದದಲ್ಲಿ ಬೇಯಿಸ್ಕೊಬೇಡಿ. ಇಷ್ಟು ಕೂಡ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಕೂಡ ಫ್ರೈ ಆಗಬೇಕು. ಈಗ ಎಲ್ಲ ಫ್ರೈ ಆಗಿದೆ, ತಗೊಳ್ತಾ ಇದ್ದೀನಿ. ಮತ್ತೊಂದು ಸಾರಿ ಕೂಡ ಹಾಕಿ ನಾನು ಫ್ರೈ ಮಾಡಿ ತೋರಿಸ್ತೀನಿ. ಈ ಕಲರ್ಲಿ ಫ್ರೈ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಕಲರ್. ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ, ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬಹುದು. ಮತ್ತೊಂದು ಸಾರಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ, ಈಗ ಇದು ಕೂಡ ಫ್ರೈ ಆಯಿತು. ಈಗ ತಗೊಳ್ತಾ ಇದ್ದೀನಿ, ತಗೊಂಡು ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಡಾಯಿ ಕೂಡ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಒಗ್ಗರಣೆ ಹೊಡಿಯೋದಿದೆ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು, ಹಾಗೆ ಒಂದು 4 ಹಸಿಮೆಣಸು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ರೋಸ್ಟ್ ಆದರೆ ಸಾಕು. ಇನ್ನು ಸ್ವಲ್ಪ ಕೂಡ ರೋಸ್ಟ್ ಮಾಡ್ಕೋಬೋದು, ಇಲ್ಲ ಇಷ್ಟೇ ಮಾಡ್ಕೋಬೋದು. ಒಂದು ಟೊಮೆಟೊ ಫುಲ್ಲು ನಾನು ಪೇಸ್ಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇದ್ದರೆ, ಟೊಮೆಟೊ ಸಾಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು ಪೌಡರ್ ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಮಾಡಿಕೊಂಡೆ. ಅದಕ್ಕೆ ಚಿಕನ್ ಫ್ರೈನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡಿತಾನೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ ಚೆನ್ನಾಗಿ ಅದು ಸ್ವಲ್ಪ ನಮಗೆ ರೋಸ್ಟ್ ಆಗಿ ಸಿಗಬೇಕು. ಅಂದರೆ ರೋಸ್ಟ್ ಅಂದರೆ ತುಂಬ ಅಲ್ಲ, 5 ನಿಮಿಷ 10 ನಿಮಿಷ ನಾವು ಹೀಗೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು. ಅವಾಗ ನಮಗೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಪೇಸ್ಟ್ ಬೇಡ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು, ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ರೆಡಿ ಆಗಿದೆ. ಈಗ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ 65 ರೆಡಿ. ಚಿಕನ್ 65 ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನಮಗೆ ಫ್ರೈ ಆಗಿ ಸಿಕ್ಕಿದೆ. ತುಂಬಾ ಟೇಸ್ಟಾಗಿ ಆಗಿತ್ತು, ಸ್ಪೈಸಿ ಆಗಿ ಒಂದೊಳ್ಳೆ ಚಿಕನ್ 65ನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ.